ಡಯಟ್ ಸ್ಟಾರ್ಟ್ ಮಾಡ್ಲಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ನಾನು ಫೈನಲಿ ಡಯಟ್ ಸ್ಟಾರ್ಟ್ ಮಾಡಿದೆ. ಗುಡ್ ಮಾರ್ನಿಂಗ್ ಗೈಸ್. ಇದು ಡೇ 1. ಸೊ ಇನ್ಮೇಲಿಂದ ಡೈಲಿ ನಾನು ಈ ರೀತಿ ಮಿನಿ ವ್ಲಾಗ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ಹಚ್ಕೊಂಡು ನಾನು ವೆಯ್ಟ್ ಚೆಕ್ ಮಾಡಿದ್ರೆ 58.25 ಇತ್ತು. ನೆಕ್ಸ್ಟ್ ಗ್ರೀನ್ ಟೀ ಹಾಗೆ ನೆನ್ಸಿಟ್ಟಿದಂಥ ವಾಲ್ನಟ್. ಬಿಫೋರ್ ವರ್ಕೌಟ್ ಜಾಕ್ ಫ್ರೂಟ್ ತಿಂತಿದ್ದೀನಿ. ನೆಕ್ಸ್ಟ್ ಎಷ್ಟೋ ದಿನ ಆದ್ಮೇಲೆ ಶೂ ತೆಗ್ದಿದ್ದೀನಿ ನೋಡಿ, ಶೂ ಅಲ್ಲಿ ಜಿರಳೆ ಇತ್ತು. ನೆಕ್ಸ್ಟ್ ಯೋಗ ಮ್ಯಾಟ್ ತೊಗೊಂಡು ನಾನು ಹೋಗಿದ್ದೆ ಜಿಮ್ಗೆ. ಸೊ ಜಿಮ್ಮಲ್ಲಿ ಚೆಕ್ ಮಾಡಿದ್ರೆ ನಾನು ವೆಯ್ಟ್ ಹಿಂಗೆ ತೋರಿಸ್ಬಿಡೋದ 59.10. ಯಾವ್ದನ್ನಪ್ಪ ನಂಬೋದು. ಸೊ ನಾನು ಆನ್ಲೈನ್ ಸೆಷನ್ ತೊಗೋತಾ ಇದ್ದೀನಿ. ಸೊ ವರ್ಕೌಟ್ ಮುಗೀತು ನೋಡಿ ಯಾವ ರೇಂಜಿಗೆ ಬೇಯ್ತಿದ್ದೀನಿ ಅಂತೇಳಿ. ಹಾಗೆ ಕಾರ್ಡಿಯೋನು ಮಾಡ್ಕೊಂಬಿಡೋಣ ಅಂತ ಕಾರ್ಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಮುಗಿಸ್ಕೊಂಡು ನಾನು ಮನೆಗೆ ಹೋದ್ಮೇಲೆ ಸ್ವಲ್ಪ ಕಾಳು ತಿಂದು ಮತ್ತೆ ಬ್ರೇಕ್ಫಾಸ್ಟ್ ತೊಗೊಂಡೆ. ಆದಮೇಲೆ ಫ್ರೆಶ್ ಅಪ್ ಆಗಿ ನಾನು, ರಾಧಾ, ಪಾಪು, ಆಂಟಿ ಎಲ್ಲರೂ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಸೊ ಹೋದ ತಕ್ಷಣ ತಾಯಿ ದರ್ಶನ ಕೊಟ್ರು. ಮುಗಿಸ್ಕೊಂಡು ಮನೆಗೆ ಬಂದು ಲಂಚ್ನ ತಗೊಂಡೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೋಡಿದ್ರೆ ಕೇಕು ಮತ್ತೆ ಬ್ರೌನಿ ಕಳ್ಸಿದ್ದಾರೆ ಪ್ರಮೋಷನ್ಗೆ. ಒಂದೇ ಒಂದು ಸ್ಪೂನ್ ಅಷ್ಟು ತಿಂದೆ, ಸುಳ್ಳ ಕೇಳಬೇಕು. ಆದ್ಮೇಲೆ ನನ್ನ ಮಗಳು ಮ್ಯಾಟ್ ಹಾಕೊಂಡು ನಾನು ವರ್ಕೌಟ್ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು. ಆದ್ಮೇಲೆ ಈವ್ನಿಂಗ್ ನಾನು ಮತ್ತೆ ಪಿಂಕಿನ ಕರ್ಕೊಂಡು ಇಬ್ರು ವಾಕಿಂಗ್ ಹೋದ್ವಿ. ಸೊ ನಮ್ಮ ಪಿಂಕಿ ಇನ್ಮೇಲಿಂದ ನಾನು ಶುರು ಮಾಡ್ತೀನಿ ಅಕ್ಕ, ನಿನ್ನ ಜೊತೆಗೆ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾವಳೆ. ಮತ್ತೆ ನಮಗೆ ಕಷ್ಟ ಆಗಬಾರ್ದು ಅಂತೇಳಿ ಸೌತೆಕಾಯಿ ಕ್ಯಾರೆಟ್ನ ಅವರೇ ಕಟ್ ಮಾಡಿ ಎತ್ತಿಡ್ತಾ ಇದ್ರು. ಆ್ಯಂಡ್ ಇದಾದ್ಮೇಲೆ ಡಿನ್ನರ್ ತೊಗೊಂಡೆ. ನಾನು ಲೈಫಲ್ಲಿ ರೂಢಿಸ್ಕೊಂಡಿರೋದನ್ನ ನಿಮ್ಗೆ ಹೇಳ್ತೀನಿ. ಲೈಫಲ್ಲಿ ಯಾವಾಗ್ಲೂ ಕಷ್ಟ ಕಾಲದಲ್ಲಿ ನಮ್ಗೆ ಯಾರು ಹೆಲ್ಪ್ ಮಾಡಿರ್ತಾರಲ್ಲ ಅವ್ರನ್ನ ಸಾಯೋವರೆಗೂ ನೆನೆಸ್ಕೋಬೇಕು. ಅದು ಸಾಸಿವೆ ಅಷ್ಟಾಗಲಿ ಇಲ್ಲ ಅದು ಬೆಟ್ಟದಷ್ಟಾದರೂ ಆಗಲಿ. ನಾನು ಹೇಳಿದ್ದು ನಿಮಗೆ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ನಾಳೆ ಸಿಗುವ. ಬಾಯ್.